ಹೊತ್ಕೊಂಡು ಹೋಗೋದು. ಇದು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಜು. ಫೈನಲ್ ಆಗಿ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. 9:30 ಆಗ್ತಾ ಬಂತು. ನಾವು 5 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಫೈನಲ್ ಆಗಿ CM ಅವ್ರು ಬಂದು ಚಿತ್ರದ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು ಮಾತ್ರ. ಸೊ ನೋಡೋಣ. ಫಸ್ಟ್ ಶಾಟೇ ಅದ್ಭುತವಾಗಿದೆ. ಸೊ ಏನಾಗುತ್ತೆ ನೋಡೋಣ. ಏನು ನಡೀತದೆ ಇಲ್ಲಿ? ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡಾದ್ರು ಹೇಳಿ. ನನ್ನ ಲೈಫಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್. ಓಕೆ ಓಕೆ. ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ದೇವ್ರನ್ನೇ ಹೊತ್ಕೊಂಡು ಹೋಗೋನು. ಊರ ಹೆಂಗಸರು ಅಟ್ಟಿ ಮುಂದೆ ನೀರು ಹಾಕಕ್ಕೆ ಹೆದರ್ತಾರೆ. ಯಾಕೆ ಗೊತ್ತಾ? ಅವನು ಬೀದಿನೆಲ್ಲ ರಕ್ತದಲ್ಲಿ ತಾರಿಸ್ಬಿಟ್ಟು ಹೋಗಿದ್ದ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಈಗ ಅವನು ಕುಲ ಬತ್ತವನೆ. ನಮ್ಮೂರಿನ ಒಲೆ ಮಾರಿನ ಹೊತ್ಕೊಂಡು ಹೋಗ್ತಾನೆ. ಯಾರೇ ಅವನು? ನಮ್ಮೂರು ಭೀಮ್ನಳ್ಳಿ, ಕುಲ್ಮೇನೆ ದೇವಸ್ಥಾನ. ಕೆಲ್ಸನೇ ದ್ಯಾವ್ರ ಅನ್ಕೊಂಡಿದ್ ನನಗೆ ಆ ದ್ಯಾವ್ರ ಕೊಟ್ಟ ವರ ಏನಂದ್ರೆ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗ ನಾನ್ ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಈಗ್ಲಾದ್ರೂ ಹೇಳು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನೀನ್ ಕುತ್ತಿಗೆನ ಕೊಂಚ ಕನ್ಸ್ಬಿಡ್ಲಾ? ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವ್ ತುಳಿಸ್ಕೊತಾನೆ ಇರಿ. ಇವರೆಲ್ಲ ಅವುಗಳಿದ್ದಂಗೆ ಈಸ ಇಲ್ಲ ಅಂದ್ರೆ ಹಿಡಿಬೇಕು, ಈಸ ಇದ್ರೆ ಹೊಡಿಬೇಕು. ಅವರೆಲ್ಲ ಜೀವ ಇರೋ ಚಪ್ಪಲಿಗಳು. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಅವರು ಕೂಡ ಇಂದಲ್ಲ ನಾಳೆ ತಿರುಗಿ ಬೀಳ್ತಾರೆ, ನೋಡ್ತಾ ಇರಿ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ. ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ತೆಪ್ಪಾಕಿದ್ರೆ ಸಮಸ್ಬಿಡವ. ಒಂದ್ ಬಂದೂಕಲ್ಲ, 100 ಪಿರಂಗಿನ ಅಡ್ಡ ಬಂದ್ರು ನನ್ ತಡ್ ನಿಲ್ಸಕ್ಕಾಗಕ್ಕಿಲ್ಲ. ಇದು ಬೇಕಾಗ್ಬಿಟ್ಟೆ. ಒಂದ್ ಸೆಕೆಂಡ್ ತಿರ್ಗಾ ನೋಡೋಣ ಅದೇನು. ಏನಿದು ಒಂದು ಸರ್ಪ್ರೈಸ್ ಇಟ್ಬಿಟ್ಟವ್ರಲ್ಲ ಲಾಸ್ಟಲ್ಲಿ ತರುಣ್ ಸುಧೀರ್ ಅವರು. ಸೊ ಈಗ ತಾನೇ ಕಾಟೇರ ಸಿನಿಮಾದ ಟ್ರೈಲರ್ನ ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ತಾ ನಾನು ಇನ್ನೂ ಶಾಕಲ್ಲಿದ್ದೀನಿ. ಬಿಕಾಸ್ ನಾನು ಇದನ್ನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನೇನೋ ಸಣ್ಣ ಪುಟ್ಟ ಕತೆ ಇರುತ್ತೆ, ಅದನ್ನು ಫುಲ್ ಮಾಸಿಯಾಗಿ ತೋರಿಸಿರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಒಂದು ಡೀಪ್ ಸ್ಟೋರಿ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಳ್ಳೊಳ್ಳೆ ಶಾಟ್ಗಳು, ಒಂದೊಂದು ಶಾಟು ಅದ್ಭುತವಾಗಿತ್ತು. ಎಲ್ಲ ಕ್ಯಾರೆಕ್ಟರ್ಸ್ನ ರಿವೀಲ್ ಮಾಡಿದ್ದಾರೆ ಅವ್ರ ಲುಕ್ಸ್ ಸಮೇತ. ಸೊ ಈ ಕತೆ ಹೇಗೆ ತೊಗೊಂಡೋಗ್ತಾರೆ ಲಾಸ್ಟಲ್ಲಿ ಮಾತ್ರ ಅದೇನು ಟ್ವಿಸ್ಟು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಕೂತ್ಕೊಂಡು ಯೋಚನೆ ಮಾಡಬೇಕು ಈ ಕತೆ ಹೇಗೆ ಹೋಗ್ಬೋದು ಅಂತ. ಕಾಟೇರ ಸಿನಿಮಾದ ಎಲ್ಲ ಅಪ್ಡೇಟ್ಸ್ನ ನಾವು ಈ ಚಾನಲಲ್ಲಿ ಕವರ್ ಮಾಡ್ತೀವಿ. ಹಾಗೆ ಈ ವಿಡಿಯೋದು ಬ್ರೇಕ್ ಡೌನ್ ವಿಡಿಯೋ ರಿಲೀಸ್ ಆಗುತ್ತೆ ಅತಿ ಶೀಘ್ರದಲ್ಲಿ ನಮ್ಮ ಚಾನಲಲ್ಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ದರ್ಶನ್ ಅವ್ರು ಮಾತ್ರ ಆ್ಯಪ್ಟ್ ಆಗಿದ್ದಾರೆ ಈ ರೋಲ್ಗೆ. ಒಂದು ಸ್ವಲ್ಪನೂ ಅವ್ರಿಗೆ ಸೂಟ್ ಆಗದೇ ಇರೋ ಥರ ಯಾವ ಶಾಟು ಇರಲಿಲ್ಲ. ಎಲ್ಲ ಕ್ಯಾರೆಕ್ಟರ್ಸು ಅದ್ಭುತವಾಗಿ ಸಿಂಕ್ ಆಗ್ತಿದ್ದಾರೆ ಈ ರೋಲ್ಗೆ ಅಂತ ಹೇಳ್ಬೋದು. ತರುಣ್ ಸುಧೀರ್ ಅವರ ಮಾಸ್ಟರ್ ಪೀಸ್ ಬರುತ್ತಾ ಈ ಚಿತ್ರದಲ್ಲಿ ಅಂತ ಕಾದು ನೋಡಬೇಕಾಗಿದೆ. ತರುಣ್ ಸುಧೀರ್ ಅವ್ರಿಗೆ ಹಾಗೆ ಇಡೀ ಕಾಟೇರ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.